ಇದು ಕತೆ ನನಗೇನೆಂದರೆ ನನಗೆ ಅದು ಸೂಟಬಲ್ ಪಾತ್ರ. ಅಜ್ಜ ಮೊಮ್ಮಗಳು ಮತ್ತು ಕ್ಷಣಕ್ಕೂ ಏನಾಗುತ್ತೆ ಮತ್ತು ಲೊಕೇಶನ್ಸು ಮತ್ತು ನಮ್ಮ ಡೈರೆಕ್ಟರ್ ಅವರು ಪ್ರತಿಯೊಂದು ಕೂಡ ರಾತ್ರಿ 2 ಆಗಲಿ 4 ಆಗಲಿ 50 ಮುಗಿಸ್ಲೇಬೇಕು ಸರ್ ಇವತ್ತು ಅಂಥೇಳಿ ಒಳ್ಳೆ ಲೊಕೇಶನ್ಸ್ ಇದೆ. ಅದು ಯಾಕಂತ ತಾವು ಸಿನಿಮಾ ನೋಡಿದ ಮೇಲೆ ತಮಗೆ ಗೊತ್ತಾಗುತ್ತೆ. ಮತ್ತೆಲ್ಲ ಒಂದು ಆಯ್ಕೆ ತುಂಬ ಚೆನ್ನಾಗಿದೆ. ಒಂದು ಇನ್ಸ್ಪೆಕ್ಟರ್ ಪಾತ್ರ ಬಗ್ಗೆ ನಮ್ಮ ಹರೀಶ್ ಅವರು ಇದ್ದಾರೆ. ಪ್ರತಿಯೊಂದು ಯಾರ್ಯಾರಿಗೇನು ಆಯ್ಕೆ ಮಾಡಿದ್ದಾರೆ ಒಳ್ಳೆ ಆಯ್ಕೆ ಇದೆ. ಮತ್ತು ಇದು ಏನಿದೆ ನನ್ನ ಪಾತ್ರ ಹೇಗಿದೆ ಅಂದರೆ ಅಲ್ಲಿ ಹಾಸ್ಯನೂ ಇದೆ, ಸೀರಿಯಸ್ಸು ಇದೆ, ಮೆಸೇಜು ಇದೆ. ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕಂದ್ರೆ ಒಂದು ಪ್ರತಿಯೊಂದೆಲ್ಲ ಫ್ಯಾಮಿಲಿ ಮನೆ ಮಂದಿ ಬಂದು ಎಲ್ಲರೂ ನೋಡುವಂಥ ಒಂದು ಚಿತ್ರ. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಒಂದು ಅನಿಸಿಕೆ. ಕಂಟೆಂಟ್ ಕೇಳಿದ ಮೇಲೆ ನನಗೊಂದು ಆಸಕ್ತಿ ಬಂದು ಈ ಸಿನಿಮಾ ಮಾಡಲೇಬೇಕು, ಇಲ್ಲ ಇದನ್ನ ಹೇಗಾದ್ರು ಜನಗಳಿಗೆ ಒಂದು ಗುಡ್ ಮೆಸೇಜ್ ಸಿಗೋ ಅಂಥ ಸಿನಿಮಾ. ಇವಾಗ ಸಾಕಾದಷ್ಟು ಸಿನಿಮಾಗಳಲ್ಲಿ ಐಟಮ್ ಸಾಂಗ್ ಸ್ವಲ್ಪ ಬೇರೆ ಥರನೇ ಇರುತ್ತೆ. ಇದರಲ್ಲಿ ಒಳ್ಳೆ ಕಂಟೆಂಟ್ ಇತ್ತು. ಈ ಸಿನಿಮಾ ತುಂಬ ಆಸೆ ಪಟ್ಟು ಈ ಸಿನಿಮಾನ ಎಲ್ಲರೂ ಇಲ್ಲ ಕಂಟೆಂಟ್ ಕೇಳಿದ ತಕ್ಷಣ ಈ ಥರ ಯಾರ್ದು ಬೇರೆ ಥರ ವಿಭಿನ್ನವಾಗಿರುವಂಥ ಸಿನಿಮಾನ ನಾವು ತೆರೆ ಮೇಲೆ ತೊಗೊಂಬಂದರೆ ಅಟ್ಲೀಸ್ಟ್ ಒಂದು ಜನಗಳಿಗೆ ತಲುಪಿಸ್ಬೋದು, ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಅಂತ ಪ್ರಯತ್ನ ಪಟ್ಟಿದ್ದೀವಿ. ಈ ಪ್ರಯತ್ನ ಪಡೋದಕ್ಕೆ ಈ ಸ್ಟೋರಿಗೆ ನಮ್ಮ ಡೈರೆಕ್ಟರ್ ನಮ್ಮ ಹೀರೋ ವಸಂತ್ ವಿಷ್ಣು, ಆಮೇಲೆ ನಮ್ಮ ಕಂಪ್ಲೀಟ್ ಎಂಟೈರ್ ಟೀಮು ಸ್ಟೋರಿ ಕೇಳಿದ ಮೇಲೆ ಇಲ್ಲ ನಾವು ಇದನ್ನ ಮಾಡೋಣ, ಇದು ಎಷ್ಟೇ ಇದಾದರೂ ಟಫ್ ಇತ್ತು. ಈ ಸಿನಿಮಾ ಮಾಡಬೇಕಂದ್ರೆ ಬಹಳ ಟಫ್ ಇತ್ತು ನಮಗೆ. ಏನಕ್ಕಂದರೆ ಕಂಟೆಂಟ್ಗೆ ಅದು ಸೂಟಬಲ್ ಪ್ಲೇಸ್ಗಳು ಪ್ಲಸ್ ಅದ್ರ ಶೂಟ್ಗೆ ಹೋಗ್ಬೇಕಂದ್ರೆ ಒಂದೊಂದು ಟೈಮಲ್ಲಿ ಸಾಕಾದಷ್ಟು ಸಫರ್ ಮಾಡಿದ್ದಾರೆ ಎಲ್ಲರೂ. ಏನಕ್ಕೆ ಅಂದರೆ ಹಗಲು ರಾತ್ರಿ ಇದನ್ನ ಸಿನಿಮಾ ಶೂಟಿಂಗು ಟೈಮಿಂಗ್ ಬಿಟ್ಟು ಟೈಮ್ ಶೂಟ್ಗೆಲ್ಲ ಹೋಗಿ ಸಾಕಾದಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅದರಲ್ಲಿ ನಾನು ನಮ್ಮ ಎಂಟೈರ್ ಟೀಮ್ಗೆ ತುಂಬ ಧನ್ಯವಾದ ಹೇಳ್ತೀನಿ. ಏನಕ್ಕೆ ಅಂದರೆ ಸಖತ್ ಕಷ್ಟಪಟ್ಟು ಈ ಸಿನಿಮಾನ ಟೈಮಿಂಗ್ ಮಳೆ ಬರಲಿ ಏನೇ ಇದ್ರೂ ಅದು ಹೋಗಿ ಕ್ಯಾಚ್ ಮಾಡಿದ್ರು. ಕಂಟೆಂಟ್ ತುಂಬ ಚೆನ್ನಾಗಿದೆ, ಗುಡ್ ಮೆಸೇಜ್ ಇರುವಂಥ ಸಿನಿಮಾ ಕೊಟ್ಟಿದ್ದೀವಿ. ಪ್ರೇಕ್ಷಕರು ನೋಡಿ ಇದನ್ನು ಮೆಚ್ಚಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ.